ಕೋಲಾರ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿಗಳು, ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಹಾಗೂ ಚಂದ್ರಶೇಖರ ಕಾಕಂಡ್ಕಿ ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಉಪಾಧ್ಯಕ್ಷರು ಇವರ ಒಂದು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸುದ್ದಿಗೋಷ್ಠಿ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಆಲಮಟ್ಟಿಯ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂತ ಹೇಳಿ ಮುಂದೆ ಅವ್ರು ಮಾಡ್ಲಿಲ್ಲ. ಮತ್ತೆ ಮುಂದೆ ಬಂದಿರತಕ್ಕಂತ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು, ಬೊಮ್ಮಾಯಿ ಅವರ ಸರ್ಕಾರ ಕೂಡ ಮಾಡ್ಲಿಲ್ಲ. ಅದಕ್ಕೆ ಅವ್ರು ಮಾಡ್ಲಿಲ್ಲ ಅಂತೇಳಿ ಹೊಳ್ಳಿ ಮತ್ತೆ ಮರಳಿ DKC ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷನೂ ಕೂಡ 40,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇಡ್ತೇವೆ ಅಂತೇಳಿ ಘಂಟಾಘೋಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು 1 ವರ್ಷಕ್ಕಿಂತ ಹೆಚ್ಚು ಅಧಿಕಾರಾವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಈ ಕೃಷ್ಣಾ ಈ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ. ಅದಕ್ಕ ಈಗಲಾದ್ರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಭೇದ ಭಾವ ಐತಿ ಅಂತಕ್ಕಂಥದ್ದು ಎತ್ತಿ ತೋರಿಸ್ತಕ್ಕಂಥದ್ದು. ಅದಕ್ಕ ಇವತ್ತ ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸನ್ಮಾನ್ಯ DKC ಅವರು ತ್ವರಿತಗತಿ ಒಳಗ ಅನುಮೋದನೆ ಕೊಡ್ತಕ್ಕಂಥದ್ದು, ಆಸಕ್ತಿ ವಹಿಸ್ತಕ್ಕಂಥದ್ದನ್ನು ನೋಡಿದ್ರ ಇವತ್ತು ನೀವೇನಾದ್ರೂ ನಮ್ಮ ಬಾಧಿತ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇದೇ ರೀತಿ ಅನ್ಯಾಯ ಮಾಡ್ಕೋತ ಹೋದ್ರಪ್ಪ ಅಂತಂದ್ರ ಮುಂದಿನ ದಿನಮಾನದೊಳಗೂ ಕೂಡ ನಮಗ ಸಪರೇಟ್ ಆಗಿ ಉತ್ತರ ಕರ್ನಾಟಕವನ್ನ ಒಡೆದರೆ ಕೊಡ್ರಿ, ಇಲ್ಲಪ್ಪ ಅಂತಂದ್ರೆ ಈ ನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದೊಂದು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಹೋರಾಟವನ್ನ ನಾವು ನಾಳೆ ದಿವಸ 3ನೇ ತಾರೀಕು 12ನೇ ತಿಂಗಳು ಅಂದ್ರೆ ಮಂಗಳವಾರ ದಿವಸ, ನಾಳೆ ದಿವಸ ಕಾಳಿದಾಸ ಸರ್ಕಲ್ದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಸದರಿ ಉಪವಾಸ ಸತ್ಯಾಗ್ರಹವನ್ನ ರಾಜ್ಯ ಸರ್ಕಾರವನ್ನ ಖಂಡಿಸಿ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೂ ಕೂಡ ಆಗ್ರಹವನ್ನು ಮಾಡ್ತೇವೆ. ನಾವೇನು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿಲ್ಲ. ಆದ್ರೆ ಎರಡೂ ಸರ್ಕಾರಗಳು ಕೂಡಿಯಾದ್ರೂ ಕೂಡ ಈ ಭಾಗದ ಬಡವ ರೈತನ ಹಾಗೂ ದೀನ ದಲಿತರ ಈ ನೀರಾವರಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು. ಹಂಗೇನಾದ್ರೂ ಕೂಡ ಸರಿಪಡಿಸಲಿಲ್ಲಪ್ಪ ಅಂತಂದ್ರೆ ಉಪವಾಸ ಕೂತಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಸಾವನ್ನು ಕೂಡ ಪಡೆಯಲಿಕ್ಕೆ ಸಿದ್ಧ ಅಂತಕ್ಕಂಥದ್ದು. ಅವಳಿ ಜಿಲ್ಲೆಯ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಎರಡೂ ಸರ್ಕಾರಗಳ ಹೆಸರಿನಿಂದ ಉಪವಾಸ ಕುಂದಿರುವುದರ ಜೊತೆಗೆ ಏನು ವಿಷವನ್ನು ಕುಡಿದು ಸಾವನ್ನು ಕೂಡ ಪಡೀಲಿಕ್ಕೆ, ಮರಣವನ್ನು ಕೊಡ್ಲಿಕ್ಕೆ ಅಹೋರಾತ್ರಿಯಲ್ಲಿ ರೈತರು ಕೂಡ ಸಿದ್ಧದಾರ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಮತ್ತು ಈ ಹೋರಾಟ ಸಮಿತಿ ಉಪಾಧ್ಯಕ್ಷರು ಚಂದ್ರಶೇಖರ್ ಕಾಕಂಡ್ಕಿ ಅವರು ಕೂಡ ಮಾತನಾಡ್ತಾರೆ. ಚಂದ್ರಶೇಖರ್ ಕಾಕಂಡ್ಕಿ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು, ಮುಳಗಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಉಪಾಧ್ಯಕ್ಷರು. ಇವತ್ತಿನ ದಿನ ನಾ ಹೇಳ್ಬೇಕಂದ್ರ 60 ವರ್ಷ ಅಂದ್ರೆ ನಾವು ಹುಟ್ಟಕ್ಕಿಂತ ಮೊದಲಕ್ಕೆ ಇದು ಯೋಜನೆ ಅಡಿಗೆಲ್ ಹಾಕಿ ಹೋಗ್ಯಾರ. 60 ವರ್ಷ ಆದ್ರೂ ಇನ್ನ ಪೂರ್ಣಗೊಂಡಿಲ್ಲ. ಬಾಳ ನೋವು ಆಕತ್ ಸಂತ್ರಸ್ತರಿಗೆ ಅನ್ಯಾಯ ಆಗುದು ನೋಡಿದ್ರ. ಆ ಸಂತ್ರಸ್ತರಿಗೆ ನಾವು ಏನು ಮಾಡ್ಬೇಕಾಗೈತಿ ಅಂದ್ರ ರಾಜ್ಯ ಸರ್ಕಾರನ ಮಾಡ್ಬೇಕಿದನ್ನ ಕೆಲಸ. ಇವತ್ತಿನ ದಿನ 24 ಪಾಯಿಂಟ್ ಮ್ಯಾಗ ಮೀಟರ್ಕ್ ನೀರ್ ನಿಂದ್ರಿಸೋದನ್ನ 22ಕ್ ಮಾಡ್ಯಾರತ್ತ. 22 ಬ್ಯಾಡ್ರಿ, ನಮಗ 19.6 ಏನೈತ್ಲ ಇಟ್ಟ ನಿಂದ್ರಿಸ್ರಿ ಸಾಕ. ಆ ಉತ್ತಾರನೊಳಗ ಬೋಜಾ ಕುಂದಿರ್ಸ್ಯಾರ KBJLದ. ಒಂದ್ ಸಾಲ್ ಸಿಗೋಲ್ರಿ ರೈತರಿಗೆ. ಒಬ್ರಿಗೆ ಯಾರ್ಯಾರು ಖರೀದಿ ಮಾರ್ಬೇಕಂದ್ರ ಮಾರಾಕ್ ತಯಾರಿಲ್ಲ, ಮಾರಾಕ್ ತೊಳಂಗಿಲ್ಲ. ಅದನ್ನ ಬೋಜಾ ಕುಂದಿರ್ಸ್ಯಾರ, ಕರ್ನಾಟಕ ಸರ್ಕಾರ ಬೋಜಾ ಕುಂದಿರ್ಸ್ಯಾರ. ಇವತ್ತಿನ ದಿವಸ ನಮಗ ಒಂದು ಮುಳುಗಡೆ ಮಾಡ್ರಿ, ಇಲ್ಲ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನ ತಡದ 24 ಕಂಟಿನ್ಯೂ ಮಾಡ್ರಿ, ಇಲ್ಲ 19ಕ್ಕೆ ಕೈ ಬಿಡ್ರಿ. ನಮ್ಮನ್ನ ಇಷ್ಟ ರೈತರಿಗೆ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನ ದೇಶಕ್ಕಾಗಿ ತ್ಯಾಗ ಮಾಡಿದಂತ ಸಂತ್ರಸ್ತರಿಗೆ ಒಂದು ಒಳ್ಳೆ ಇದು ರಾಜ್ಯ ಸರ್ಕಾರಕ್ಕ ಒಂದು ಈಗ 5 ಗ್ಯಾರಂಟಿ ಕೊಟ್ರಲ್ಲ, 5 ಗ್ಯಾರಂಟಿ ಒಳಗ ಇದು ಅಂತ 1ನೇ ಗ್ಯಾರಂಟಿ ಇದೆ ಸಂತ್ರಸ್ತರಿಗೆ. ಇದೇ ಬಿಜಾಪುರ ಒಳಗ ಮಾತು ಕೊಟ್ಟೋಗ್ಯಾರ. ಇದೇ ಈಗಿದ್ದಂತ ಸ್ಟಿಲ್ MLA ಮುಖ್ಯಮಂತ್ರಿ ಮಾತು ಕೊಟ್ಟೋಗ್ಯಾರ. ಏನತ್ ಕೊಟ್ಟೋಗ್ಯಾರ? ಇದು ಒಂದು 5 ಗ್ಯಾರಂಟಿ ಒಳಗೆ ಇದು 1ನೇ ಗ್ಯಾರಂಟಿ ಎತ್ ಕೊಟ್ಟೋಗ್ಯಾರ ಸಂತ್ರಸ್ತರಿಗೆ.
ಅದ್ರ ಕೊಟ್ಟ ಅದನ್ನ ಮರ್ತ ಇವತ್ತು 22 ಮಾಡಾಕತ್ತಾರ ಅಂದ್ರೆ ಇವ್ರ ಅಪ್ಪನ ಮನೆ ಆಸ್ತಿ ಏನ್ ಇದು ಮಾಡಾಕ? ಹಂಗಲ್ರಿ ಇದು. ಸಂತ್ರಸ್ತರ ಕಣ್ಣೀರನ್ನ ಒರೆಸುವಂತ ದಗದ ಮಾಡ್ರಿ, ಒಳ್ಳೇದ್ ಮಾಡ್ರಿ ಅಂತ ನಾವು ಕೇಳಾಕತ್ತೇವು. ಸಂತ್ರಸ್ತರಿಗೆ ಏನಾಗ್ಯಾವ, ಈ ನೀರ್ ನಿಂದಿರೋದ್ರಿಂದ ಭೂಮಿ ಸೋಳತ್ತಕತ್ತಾವ. 19ಕ್ಕ ಕೈ ಬಿಡ್ರಿ, ಒಂದು ಇಲ್ಲಲ್ಲ ಅಂದ್ರ 24 ಪೂರ್ಣಗೊಳಿಸಿರತ್ತೆ. ಈ 3ನೇ ತಾರೀಕಿನ ದಿವಸ ಎಲ್ಲರೂ ಸಂತ್ರಸ್ತರ ಮನಿ ಟಚ್ ಆಗಿ ನಾವೆಲ್ಲರೂ ಹೇಳಿ ಹುಟ್ರು ಬರ್ತಾರ. ಅಹೋರಾತ್ರಿ ಧರಣಿಯನ್ನ ಮಾಡಾಕತ್ತೇವು. ಆ ಧರಣಿಗೆ ಉಳಿದದ್ದು ಒಂದ ದಾರಿ ಏನಂದ್ರ ಧರಣಿ ಮಾಡುದು ಒಂದ ದಾರಿ ಉಳಿದೈತಿ. CM ಅವ್ರಿಗೆ ಅಲ್ಲಿದ್ದಂತ ನಮ್ಮ ಭಾಗದ MLA ಅವರು ಒಟ್ರು ಹೇಳಿದ್ರು ಕೇಳಿಲ್ಲ. ಗೆಜೆಟ್ ಪಾಸ್ ಮಾಡ್ತಾರ 22ಕ್ಕೆ. ಅಂದ್ರ ಸುಪ್ರೀಂ ಕೋರ್ಟಿಗೆ ಅದನ್ನ ಇದು ಮಾಡ್ತಾರತ್ತ, ಅಪಿಡೇಟ್ ಹಾಕ್ತಾರತ್ತ. ಮತ್ ಹಿಂಗ್ ಮಾಡಿದ್ರ ಸಂತ್ರಸ್ತರ ಗತಿ ಏನು? ಅದಕ್ಕಾಗಿ ನಾವು 3ನೇ ತಾರೀಕಿನ ದಿವಸ ಧರಣಿ ಮಾಡ್ತೇವು. ಸಂದರ್ಭ ಬಂದ್ರ ಪ್ರಾಣ ತ್ಯಾಗಕ್ಕೂ ಸಿದ್ಧದಾರ, ನಾವು ಸಿದ್ಧದೇವು. ಅದಕ್ಕೆ ಎಲ್ಲರದು ಸಂತ್ರಸ್ತರ ಬೆಂಬಲ ಐತಿ. ಪ್ರತಿ ಮನೆಗೆ ಟಚ್ ಕೊಟ್ಟೆವು. ಹೋರಾಟಕ್ಕ ನಿಮ್ದು ಕೂಡ, ನಿಮ್ ಮೀಡಿಯಾದವ್ರದ್ದು ಕೂಡ ಬೆಂಬಲ ಸೂಚಿಸ್ರಿ ಅಂತೇಳಿ ನಾನು ಮಾತಾಡ್ತೀನಿ. ಈಗ ಒಟ್ಟು ಎಷ್ಟು ಸಂತ್ರಸ್ತರು ಇದ್ದಾರೆ? ಸಂತ್ರಸ್ತರು ಎಷ್ಟು ಜನ ಇದ್ದಾರೆ? ಬಹಳ ಐತ್ರಿ. ಬಾಗಲಕೋಟ, ಬಿಜಾಪುರ ಜಿಲ್ಲಾ ಬೆಳಗಾವ್. ಅತಿ ಐತಿ. ಬೆಳಗಾವ್. ಬೆಳಗಾವ್ ಜಿಲ್ಲಾ 3 ಜಿಲ್ಲಾ. ಹೇಳಿ, ಎಷ್ಟು ಅಂದಾಜು ಎಷ್ಟು ಇದ್ದಾರೆ? ಎಷ್ಟು ಲಕ್ಷ ಜನ ಇದ್ದಾರೆ? 6 ಜನ ಇದ್ದಾರೆ. ಸುಮಾರು ಒಂದ್ 10 ಲಕ್ಷ ಸಂತ್ರಸ್ತರು ಇರ್ಬೇಕು ಸರ್ ಟೋಟಲ್, 3 ಜಿಲ್ಲೆ ಕೂಡಿ. ಎಷ್ಟು ಕೋಟಿ ಬೇಕಾಗಬಹುದು ಸರ್? 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ, ಹ್ಞೂ, ಅದೈತ್ರಿ. 2 ಲಕ್ಷ ಕೋಟಿ. ಅದನ್ನ ಹೇಳಿ, ವಿವರವಾಗಿ ಹೇಳಿ. ಸುಮಾರ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ದು ಮೊದ್ಲೇಕ ಸ್ವಲ್ಪ ಇತ್ತು. ಈಗ ದಿವ್ಸ ಹೊತ್ತ ಆದಂಗ ಹೆಚ್ಚಾಗತೈತಿ. 2 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಕೊಡ್ಬೇಕು ವರ್ಷಕ್ಕ. ಅವ್ರು ಹೇಳಿದಂಗ CM ಏನ್ ಸಿದ್ದರಾಮಯ್ಯ ಅದಾರಲ್ಲ, ಇಲೆಕ್ಷನ್ ಪೂರ್ವ ಹೇಳಿದ್ದ ಇದು 1 ವರ್ಷಕ್ಕೆ 40,000 ಕೋಟಿ ಕೊಟ್ಟ 5 ವರ್ಷ ಅವಧಿಯೊಳಗೆ ಪೂರ್ಣಗೊಳಿಸ್ತೇವೆ ತಯಾರ. ಆದ್ರೆ ಇವತ್ತಿಗೆ ಅದೇನು ಇಲ್ಲ ಅವ್ರ ತಲೆಯಾಗ ಇಲ್ಲ. ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದ್ರು ಇದ್ರ ಬಗ್ಗೆ ಗಮನ ಕೊಟ್ಟಿದ್ದೀರಾ? ಎಲ್ಲರಿಗೂ ಗಮನ ತಂದೇವ್ರಿ. ಎಲ್ಲರಿಗೂ ಇದ್ರ ಬಗ್ಗೆ ನೀವು ಮಾತು ಕೊಟ್ರಿ, ಆದ್ರೆ ಇದನ್ನ ಯಾಕೆ ನೀವು ಅನುಷ್ಠಾನಗೊಳಿಸಲ್ರಿ? ಇದ್ರ ಬಗ್ಗೆ ಇಲೆಕ್ಷನ್ ಪೂರ್ವ ನೀವು ಕೊಟ್ರಿ, ಮಾತು ಕೊಟ್ರಿ. ಕೊಟ್ಟಾಗೂ ಕೂಡ ನೀವು ಅದ್ರ ಬಗ್ಗೆ ಒಂದ್ ಚಕಾರ ಶಬ್ದ ಇರ್ತವಲ್ರಿ. 5,000 ಕೋಟಿ ಕೊಡ್ತಾರ. 5,000 ಕೋಟಿ ಎದಕ್ ಹಾಕತ್ರಿ? ಎದಕ್ ಸಾಲಂಗಿಲ್ಲ. 2 ಲಕ್ಷ ಕೋಟಿ ಐತಿ, ವರ್ಷಕ್ಕೆ 40,000 ಕೋಟಿ ಕೊಡ್ತೇವೆ ಅಂತೇಳಿ ಮಾತು ಕೊಟ್ರ. ಇದೇ ಸಿದ್ದರಾಮಯ್ಯ ಅವ್ರು ಕೊಟ್ರ, ಇದೇ MP ಪಾಟೀಲ್ ಕ್ಷೇತ್ರದಾಗ ಬಂದ್ ಕೊಟ್ರ. ಇಲ್ಲೇ ಅವ್ರು ಇದ್ರಾಗ ಕಾರ್ಯಕ್ರಮದಾಗ ಕೊಟ್ಟಂತ ಭಾಷೆ ಇದು. ಆದ್ರೆ ಇವತ್ತಿಗೂ ಅವರು ಅದ್ರ ಬಗ್ಗೆ ಚಕಾರ ಇರ್ತವಲ್ರಿ. ಏನು ಈ ಸಂತ್ರಸ್ತರು ಎಲ್ಲಿ ಹೋಗಲಕ್ 22ಕ್ಕೆ ಬಂದಾರ. 524 ಇದ್ದದನ್ನ 22ಕ್ಕೆ ಮಾಡ್ತಾರತ್ತಾರೆ. ನಮಗ್ 19ಕ್ಕೆ ಕೈ ಬಿಡ್ರಿ. ಕರಿ ಉತ್ತಾರ ಮೇಲೆ ಬೋಜಾ ತೆಗೀರಿ. 519.6 ಏನೈತ್ಲ ಅಷ್ಟಕ್ಕ ಕೈ ಬಿಟ್ಟ ನೀವು ಏನ್ 519 ಅಂತೂ ನಿಂದ್ರಿಸ್ಯಾರ ನೀರ್. 522 ಮಾಡೋದು ಬೇಡ. 519ಕ್ಕ ನಿಂತ್ರು ಉತ್ತಾರ ಮೇಗಿನ ಬೋಜಾ ಕುಲ್ಲಾ ಮಾಡ್ರಿ. ಅವ್ರಿಗೆ ಸಾಲ ಸಿಗವಲ್ರಿ. ಬ್ಯಾಂಕ್ನಾಗ ಒಂದ್ ಸಾಲ ಕೊಡಲ್ರಿ. ಹೊಲ ಮಾರ್ತನತ್ತಾರ. ನನ್ ಮುಂದೆ ಒಂದ್ ಮಾನ್ಯ ಕಣ್ಣಾ ನೀರ್ ತಂದ, ನನ್ನ ಮನಿ ಮಾರ್ತನ್ರಿ ಅಂದವ. ಮಾರಾಕು ಪರ್ಮಿಷನ್ ಇಲ್ಲ. ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರ ಈ ಕಡೆ ಅದೇನತ್ತಾರಲ್ಲ, ಸಾಯಾಕು ಬಿಡವಲ್ರಿ, ಬದುಕಾಕು ಬಿಡವಲ್ರಿ. ಇಂಥ ಒಂದು ವ್ಯವಸ್ಥೆ ಒಳಗ ರಾಜ್ಯ ಸರ್ಕಾರ ನಿರ್ಧಾರ ತಗೋಬಾರ್ದು. ಇಂಥ ಒಂದು ಏನತ್ತಾರ ಕನಿಷ್ಠ ನಿರ್ಧಾರ ತಗೋಬಾರ್ದಾಗಿತ್ತು. ಆದ್ರೂ ಯಾಕೆ ತಗೊಂಡಾನೋ ಸಿದ್ದರಾಮಯ್ಯ ಎದ್ರ ಸಂಬಂಧ ರೈತರ ಸಂತ್ರಸ್ತರ ಎಲ್ಲದಕ್ಕೂ ತ್ಯಾಗ ಮಾಡ್ಯಾರಿ. ಹೊಲ ಮನಿ ಮಠ ಕಳ್ಕೊಂಡ್ ಅವತ್ತಿನ ಹೋರಾಟಕ್ಕೆ ಎಷ್ಟು ಜನ ಸೇರ್ಬೋದು? ಎಲ್ಲಿಂದ? ಒಂದ್ 25,000 ಜನ ಎಲ್ಲ ಬಾಗಲಕೋಟ್, ಬಿಜಾಪುರ, ಆಮೇಲೆ ಬೆಳಗಾವಿ ಜಿಲ್ಲಾ 3 ಜಿಲ್ಲಾ ಸಂತ್ರಸ್ತರು ಸುಮಾರು ಒಂದ್ 25,000ಕ್ಕೂ ಹೆಚ್ಚು ಜನ ಕೂಡುವಂತ ವ್ಯವಸ್ಥೆ ಒಳಗ ಎಲ್ಲಾ ರೆಡಿ ಮಾಡ್ತಾರೆ. ಎಲ್ಲಾ ಸಂಘಟನೆ ಎಲ್ಲ ಇದು ಒಂದೇ ಅರ್ಥ ಅಲ್ಲ, ಎಲ್ಲಾ ಸಂಘಟನೆಗಳು ಸಂತ್ರಸ್ತರಿಗೆ ಇವತ್ತು ಬೆಂಬಲ ಸೂಚಾರ. ಆಮೇಲೆ ಗುರುಗಳು, ಶ್ರೀಗಳು, 3 ಜಿಲ್ಲಾ ಮಠಾಧೀಶರು ಕೂಡ ಬೆಂಬಲ ಕೊಟ್ಟ. ಇವ್ರ ಎಲ್ಲರೂ ಬೆಂಬಲ ಕೊಟ್ಟಾರ. ಎಲ್ಲರೂ ಅಧಿಕೃತ 3ನೇ ತಾರೀಕು ಚಾಲು ಆದದ್ದು ಅಹೋರಾತ್ರಿ ಧರಣಿ ಹಿಡ್ಕೊಂಡ್ ಪ್ರತಿ ತಾಲೂಕಿಗೆ ಒಂದೊಂದ್ ದಿವ್ಸ ಕೊಟ್ಟಿರ್ತೇವೆ. ಎಲ್ಲರೂ ಬಂದ್ ಅಲ್ಲಿ ಅಟೆಂಡ್ ಹಾಕ ಬರ್ತಾರ, ಧರಣಿ ಒಳಗೆ ಭಾಗವಹಿಸ್ತಾರ. ಇಲ್ಲ, ತಾವು ಹೇಳ್ತಕ್ಕಂತ ಮಾತು ಸರಿ. ಆದ್ರೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಇವತ್ತು, ಮೊನ್ನೆ ಒಬ್ಬ ರೈತ ಹೊಲದೊಳಗ ತಮ್ಮ ಮನೆಯೊಳಗೆ ಏನೋ ತನ್ನ ಮಗುವಿಗೆ ಆರಾಮಿಲ್ಲ ಅಂತೇಳಿ ಅನ್ಕೊಂಡಾಗ ಬೇರೆ ಕಡೆ ಹೋಗಿ ಸಾಲ ತಗೋಬೇಕಪ್ಪ ಅಂತಂದ್ರೆ ಬ್ಯಾಂಕ್ ಒಳಗೆ ಹೋದ್ರ ಹಕ್ಕುಗಳ ಒಳಗ ಅಲ್ಲಿ ಅದ್ರ ಮೇಲೆ ಬೋಜಾ ಕುಂತೈತಿ. ಬೇರೆದವ್ರಿಗೆ ಹಾಕಿ ಒಬ್ಬರಿಗೆ ದುಡ್ಡು ಕೊಟ್ಟು ತಗೋಬೇಕಪ್ಪ ಅಂತಂದ್ರು ಕೂಡ ಆಗ್ತಾ ಇಲ್ಲ. ಅವಾಗ ಇಲ್ಲ ಸ್ವಾಮೀಜಿ, ನಾವು ಇರುವುದು ಏನೋ ಸಾಯುವುದೇನೋ ಅಂತೇಳಿ ಅಂತಕ್ಕಂಥ ಕಣ್ಣೀರನ್ನು ನೋಡಿದ್ರೆ ಇವತ್ತು ಪರಿಸ್ಥಿತಿ ಆಗ್ತಕ್ಕಂಥ ಅನ್ಯಾಯ
ಇವತ್ತ ನೀರ್ ನಿಂದಿಸೋದ್ರಿಂದ ಅನೇಕ ಭೂಮಿಗಳು ಸವಳಾಗ್ಯಾವ. ಆದ್ರೆ ನಮ್ದು ಏನಪ್ಪಾ ಅಂತಂದ್ರೆ ನಿಮಗ ಜನರಿಗೆ ನೀವು ಮಾತು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಗಳು ಅದು ಬಂದಿಂದಾದ್ರೂ ಕೂಡ ನಾವು ಎಂ ಬಿ ಪಾಟೀಲ್ರ ಉಸ್ತುವಾರಿ ಮಂತ್ರಿಗಳು, ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಶಿವಾನಂದ ಪಾಟೀಲ್ರು ಕೂಡ ಪ್ರಭಾವಿ ಮಂತ್ರಿಗಳು, ಜಿಲ್ಲೆ ಒಳಗೆ ಅತ್ಯಂತ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಅದಾರ. ಆದ್ರೆ ಇವರು ಇನ್ನೂ ಅಷ್ಟು ಹೆಚ್ಚಿಗೆ ಏನು ಈ ನಮ್ಮ ವಿಜಯಪುರ ಜಿಲ್ಲೆಯನ್ನ ಅತ್ಯಂತ ಹೆಚ್ಚಿನ ನೀರಾವರಿಯನ್ನ ಇಬ್ರು ಮಂತ್ರಿಗಳು ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ 24 ಮಾಡ್ಲಿಕ್ಕೆ ಇವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರಭಾವ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ ಆಗ್ತೈತಿ. ಆದ್ರೆ ಇವರು ಯಾಕೆ ಸುಮ್ ಕೂತಾರ ಅಂತಕ್ಕಂಥನೂ ನಮ್ಮಲ್ಲಿ ಐತಿ ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ನಾ ಹೇಳಿಕ್ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಾವ್ ಏನಾದ್ರೂ ಕೂಡ ನೀವು ಸಿದ್ದರಾಮಯ್ಯನವ್ರ ಮಾಡ್ಲಿಲ್ಲ ಅಂದ್ರ ನಾವು ಶಾಸಕಕ್ಕೂ ರಾಜೀನಾಮೆ ಕೊಡ್ತೇವೆ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಆಗ್ರಹಿಸ್ಬೇಕಂತೇಳಿ ನಾ ಎಂ ಬಿ ಪಾಟೀಲ್ರಲ್ಲಿ ಕೂಡ ಈ ಸಂದರ್ಭದೊಳಗೆ ಹೇಳಿಕ್ ಇಚ್ಛೆ ಪಡ್ತೀನಿ. ಮೊನ್ನೆ ತಿಮ್ಮಾಪುರ ಅವ್ರಿಗೆ ಕೂಡ ನಾವು ಮನವಿಯನ್ನು ಕೂಡ ಮಾಡಿ ಬಂದಿದ್ದೆವು. ನೀವು ಮುಳುಗಡೆ ಸಂತ್ರಸ್ತರ ಹೋಟ್ನಿಂದ ಆರಿಸಿ ಬಂದು ಇವತ್ತು ಮುಳುಗಡೆ ಸಂತ್ರಸ್ತರ ಕ್ಷೇತ್ರದೊಳಗೆ MLA ಆಗಿದ್ದು, ಮುಳುಗಡೆ ಕ್ಷೇತ್ರ ಸಂತ್ರಸ್ತರ ಒಬ್ಬ ಮಂತ್ರಿ ಆಗಿದ್ದು, ಇವತ್ತಿಗೂ ಕೂಡ ಈ ನ್ಯಾಯವನ್ನು ನೀವು ಸರಿಪಡಿಸ್ಲಿಕ್ಕಾಗಿಲ್ಪ ಅಂತಂದ್ರೆ ನೀವು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ರಿ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ. ನೈತಿಕತೆ ನಿಮ್ದು ಏನಾದ್ರು ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ನೀವು ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡ್ಬೇಕು, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ಬೇಕು ಅಂತೇಳಿ ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಗೆ ಕೊಡಕ್ ಆಗ್ಲಿಲ್ಪ ಅಂತಂದ್ರೆ ನಿಮ್ದೇ ಮುಖ್ಯಮಂತ್ರಿಗಳದಾರ, ನೀವೇ ಮಂತ್ರಿಗಳು ಕೂಡ ಆದ್ರಿ, ನಮ್ ನ್ಯಾಯವನ್ನು ಸರಿಪಡಿಸ್ರಿ, ಮತ್ತೆ ನಿಮ್ಮನ್ನ ಜನರನ್ನ ಜನಪ್ರತಿನಿಧಿಯನ್ನಾಗಿ ಆರಿಸಿ ಬರ್ತಾರ, ನೀವು ಇದೇ ರೀತಿ ಒಬ್ಬ ಒಳ್ಳೆ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ರಿ ಅಂತೇಳಿ ನಾವು ಮಂತ್ರಿಗಳಿಗೆ ಎಂ ಬಿ ಪಾಟೀಲ್ರಿಗೆ ಆಗ್ರಹ ಮಾಡ್ತೇವೆ. ನಮ್ದು ಏನಂದ್ರೆ ಉತ್ತರ ಕರ್ನಾಟಕಗ ಏನೈತಿ ಅನ್ಯಾಯ ಮಾಡಾಕತ್ತಾರ. ಮೇಕೆದಾಟು ಯೋಜನೆ ಅಂದ್ರೆ ಮೇಕೆ ಅಂದ್ರೆ ಏನ್ ಆಡ ದಾಟುವಂತ ಯೋಜನೆ ಕಿಮ್ಮತ್ ಕೊಡ್ತಾರ. ಇಲ್ಲಿ ದೊಡ್ಡ ಸಮುದ್ರದ ಹರಿದಂಗ ಹರಿದತ್ ನಮ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರ ಅದಕ್ಕೆ ಒತ್ತ ಕೊಡಲ್ರಿ. ಅಂದ್ರ ತಾರತಮ್ಯ ಮಾಡಾಕತ್ತಾರ. ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗತ್ತತಿ. ನನ್ ಲೆಕ್ಕೇನು ಬಿಜೆಪಿ ವಿತ್ ಕಾಂಗ್ರೆಸ್ ವಿತ್ JDS ನವ್ರು ಏನ್ ಉತ್ತರ ಕರ್ನಾಟಕದ MLA MP MLC ಇದಕ್ಕೊಂದ್ ಎಲ್ಲಾರು ರಾಜೀನಾಮೆ ಕೊಟ್ಟು ನಿಮ್ ಮನ್ಯಾಗ ಕುಂದ್ರಿ, ನಿಮಗ್ ನೀಗ್ಲಿಕ್ಕಂದ್ರ ಒಂದು ಮಾಡ್ರಿ. ಅಂದ್ರೆ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿ ಕಡಿಮೆ ಐತ್ರಿ, 100ಕ್ಕೆ 101 ಕಡಿಮೆ ಐತ್ರಿ. ಇವ್ರ ಏನ್ ಮಾಡ್ತಾರ ಕಾಂಗ್ರೆಸ್ನವ್ರು, ನಾವ್ ಏನ್ರ ಅಂದ್ರ ನಾವ್ ಯಾರು ಮುಖ್ಯಮಂತ್ರಿ ಕೆಟ್ಟ ಹಾಕಿವತ್ತ ಸುಮ್ ಕುಂದಿರ್ತಾರ. ವಿರೋಧ ಪಕ್ಷನವ್ರು ಹೇಳ್ತಾರ ಇವ್ರ ಅಧಿಕಾರಿನಾಗಿದ್ದಾರ, ಅವ್ರು ಕುಂದಿರ್ತಾರ, ಅವ್ರ ಅಧಿಕಾರಿನಾಗಿದ್ದಾರ, ಇವ್ರು ಕುಂದಿರ್ತಾರ. ಒಟ್ರು ಒಂದ ನಾಣ್ಯದ 2 ಮುಖ ಇದ್ದಂಗ ಆಗ್ಯಾರ. ಆದ್ರ ಅನ್ಯಾಯ ಆಗೋದನ್ನ ಸ್ಟಿಲ್ MLA ಅದಾನಲ್ಲ ಕಾಂಗ್ರೆಸ್ನವ್ರು ಇರ್ಲಿ, ಬಿಜೆಪಿ ಅವ್ರಿರ್ಲಿ, ಯಾರು JDS ನವ್ರು ಒಟ್ರು ಕೂಡಿ ಉತ್ತರ ಕರ್ನಾಟಕದವ್ರು ಹೋರಾಟ ಮಾಡ್ಬೇಕು. ಹೋರಾಟ ಮಾಡಿದಾಗ ಅದು ಆಕತ್ತೆ ಅನ್ನುವಂತ ಭಾವನೆ ಅವ್ರಿಗೆ ಬರೋಲ್ರಿ. ಒಟ್ರ ನನಗೇನ್ರ ಅಂದಾನ, ಸಿದ್ದರಾಮಯ್ಯ ಏನ್ರ ಅಂದಾನ ಅಂತೇಳಿ ಗಪ್ ಕುಂದಿರ್ತಾರ ಕಾಂಗ್ರೆಸ್ನವ್ರು. ಹಂಗಲ್ಲದ ಉತ್ತರ ಕರ್ನಾಟಕದೊಳಗ ಬಿಜೆಪಿ ಹಿಡ್ಕೊಂಡು ವಿತ್ JDS ಬಿಜೆಪಿ ಅವರು ಎಲ್ಲಾರು ಕಾಂಗ್ರೆಸ್ನವ್ರು ಹಿಡ್ಕೊಂಡ ಒಟ್ರು ನಾ ರಾಜೀನಾಮೆ ಕೊಡ್ತಾನಂತ ಬರ್ಲಿ, ಅವಾಗ ಅದ ಯೋಜನೆ ಕಾರ್ಯಗತ ಆಕತಿ. ಒಂದ್ ವೇಳೆ ಒಲ್ಲೆ ಅಂದ್ರ ಉತ್ತರ ಕರ್ನಾಟಕ ಹೊಡೆದ್ಕೊಲ್ ನಮ್ಗ ನಮ್ದು ಏನಾರ ಮಾಡ್ಕೋತೇವ ನಾವು. ಉತ್ತರ ಕರ್ನಾಟಕ ಫಸ್ಟ್ ಬೇಡಿಕೆ ನಮ್ದು ಏನೈತಿ, ಕೃಷ್ಣಾ ಮೇಲ್ದಂಡೆ ಐತಿ, ಅದ್ರ ಜೋಡಣೆ ಉತ್ತರ ಕರ್ನಾಟಕ ರಾಜ್ಯ ನಮ್ಮದ ಆಲಿ, ಪ್ರತ್ಯೇಕ ರಾಜ್ಯ ಆಲಿ ಅಂದಾಗ ನಾವೆಲ್ಲಾ ಮಾಡ್ಕೋತೀವಿ. ನಮ್ದು ನಾವು ಮಾಡ್ಕೊಳಕ್ ನಮಗ್ ಕೈ ಬಿಟ್ಟು ಕೊಡ್ರಿ ಅಂತಕ್ಕಂತ ಘಂಟಾಘೋಷವಾಗಿ ಹೇಳುವಂತ ಮಾತು ಏನಪ್ಪಾ ಅಂತಂದ್ರ, ಒಂದು ಎಲ್ಲಾ 3 ಪಕ್ಷದವ್ರು ರಾಜೀನಾಮೆ ಕೊಡ್ರಿ ಈ ಕೆಲಸ ಸಂಬಂಧ, ಸಂತ್ರಸ್ತರ ಸಂಬಂಧ, ಇಲ್ಲ उत्तर कर्नाटक वर्ड ಕೊಡ್ರಿ, ನಾವು ಇಲ್ಲೆಲ್ಲ ನಾವು ಮಾಡ್ಕೋತೀವಿ. जुड़े रहिएगा आपके अपने चैनल बीजापुर समय के साथ।